ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮನಗಳು. 2024ನೇ ಇಸ್ವಿಲಿ 1,000 ಚದರಾಡಿ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ. ನಾನಿಲ್ಲಿ ಕನ್ಸಿಡರ್ ಮಾಡಿರೋದು 1,000 ಸ್ಕ್ವೇರ್ ಫೀಟ್, 1,000 ಚದರಡಿ ಕನ್ಸಿಡರ್ ಮಾಡಿದ್ದೀನಿ. ಪ್ರೀಮಿಯಂ ಕ್ವಾಲಿಟಿ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮನೆ ಕಟ್ಟೋದಕ್ಕಿಂತ ಮುಂಚಿತವಾಗಿ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಕಡೆಯಿಂದ ಫ್ಲೋರ್ ಪ್ಲ್ಯಾನ್ ತೊಗೋತೀವಿ, 2D ಪ್ಲ್ಯಾನ್. ಇದಕ್ಕೆ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ನಿಮಗೆ ₹3 ಪರ್ ಸ್ಕ್ವೇರ್ ಫೀಟ್ಗೆ ಚಾರ್ಜ್ ಮಾಡ್ತಾರೆ. ಸೊ ಇದ್ರ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ಒಂದು ₹3,000 ಖರ್ಚಾಗುತ್ತೆ. ಇದಾದ ನಂತರ ಫಸ್ಟ್ ಆ್ಯಕ್ಟಿವಿಟಿ ಅರ್ತ್ ವರ್ಕ್ ಎಕ್ಸ್ಕವೇಷನ್. ಕಾಲಮ್ ಟ್ರೆಂಚ್ಗಳಿಗೆ JCB ಯೂಸ್ ಮಾಡಿಕೊಂಡು ಎಕ್ಸ್ಕವೇಷನ್ ಮಾಡ್ತೀವಿ. ಇದಕ್ಕೆ ನಿಮಗೆ 10 ಪಿಲ್ಲರ್ ಗುಂಡಿಗಳಿಗೆ ಒಂದು ₹10,000 ಖರ್ಚಾಗುತ್ತೆ. ಇದರಲ್ಲಿ ಸೈಟ್ ಕ್ಲೀನಿಂಗ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸ್ಕವೇಷನ್ ಆದ ನಂತರ ಟ್ರೆಂಚಸ್ನ ಡ್ರೆಸ್ಸಿಂಗ್ ಮಾಡಬೇಕು. ಇದು ಮ್ಯಾನ್ಯಲ್ ಡ್ರೆಸ್ಸಿಂಗ್ ಆಗಿರುತ್ತೆ. 10 ಟ್ರೆಂಚಸ್ನ ಡ್ರೆಸ್ಸಿಂಗ್ ಮಾಡೋದಕ್ಕೆ ನಿಮಗೆ ನಿಯರ್ಲಿ ಒಂದು ₹4,000 ರಿಂದ ₹5,000 ಖರ್ಚಾಗುತ್ತೆ. ಬ್ಯಾಕ್ ಫಿಲ್ಲಿಂಗ್ ಎಕ್ಸ್ಕವೇಷನ್ ಎಲ್ಲ ಆದಮೇಲೆ PCC ಆಗುತ್ತೆ. PCC ಆದಮೇಲೆ ಫುಟ್ಟಿಂಗ್ ಕಾಂಕ್ರೀಟ್ ಆದಮೇಲೆ ಕಾಲಮ್ ಎಲ್ಲ ಆದಮೇಲೆ ನಿಮಗೆ ಅರ್ಥನ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗಿರುತ್ತೆ. ಬ್ಯಾಕ್ ಫಿಲ್ಲಿಂಗ್ ಮಾಡೋದಕ್ಕೆ ನೀವು ಹೊರಗಡೆಯಿಂದ ಮಣ್ಣು ಅಥವಾ ಮೊರಮ್ ತಂದು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಇದಕ್ಕೆ ನಿಮಗೆ ₹25,000 ರಿಂದ ₹35,000 ತನಕ ಖರ್ಚಾಗುತ್ತೆ. ಇನ್ ಕೇಸ್ ನಿಮ್ಮ ಫೌಂಡೇಶನ್ ಲೆವೆಲ್ ರೋಡ್ ಲೆವೆಲ್ಗಿಂತ ಒಂದು 3 ಅಡಿಗಿಂತನೂ ಹೈಟ್ ಜಾಸ್ತಿ ಇದ್ದರೆ ₹45,000 ತನಕ ಖರ್ಚಾಗ್ಬೋದು ವೀಕ್ಷಕರೇ. ಇದಾದ ನಂತರ ಮೆಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಸಿಮೆಂಟ್ ಎಷ್ಟು ಬೇಕು, ಸ್ಯಾಂಡ್ ಎಷ್ಟು ಬೇಕು, ಜೆಲ್ಲಿ ಎಷ್ಟು ಬೇಕು, ಸ್ಟೀಲ್ ಎಷ್ಟು ಬೇಕೆಲ್ಲ ನೋಡೋಣ ಬನ್ನಿ. ಸಿಮೆಂಟು ನಿಮಗೆ ಒಂದು 1,000 ಸ್ಕ್ವೇರ್ ಫೀಟ್ ಮನೆ ಕಟ್ಟೋದಕ್ಕೆ 450 ರಿಂದ 500 ಬ್ಯಾಗ್ ಸಿಮೆಂಟ್ ಖರ್ಚಾಗುತ್ತೆ. ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸಿಮೆಂಟ್ನ ಯೂಸ್ ಮಾಡ್ತೀವಿ ಅಂದರೆ ನಿಯರ್ಲಿ ಒಂದು ₹380 ರಿಂದ ₹400 ಆಗುತ್ತೆ ಒಂದು ಬ್ಯಾಗು. ನಮಗೆ ಇಲ್ಲಿ ₹2,00,000 ಬರೀ ಸಿಮೆಂಟ್ಗೆ ಖರ್ಚಾಗುತ್ತೆ. ₹2,00,000 ಬೇಕಾಗುತ್ತೆ ಸಿಮೆಂಟಿಗೆ. ಇದಾದ ನಂತರ ಫೈನ್ ಅಗ್ರಿಗೇಟ್ ಅಂದರೆ ಮರಳು ಅಥವಾ ಎಮ್ ಸ್ಯಾಂಡ್. ಮರಳು ಅಥವಾ ಎಮ್ ಸ್ಯಾಂಡ್ ನಿಮಗೆ 3,500 CFT ಬೇಕು. ಇದಕ್ಕೆ ₹1,75,000 ನಿಮಗೆ ಎಮ್ ಸ್ಯಾಂಡ್ಗೆ ಬೇಕಾಗುತ್ತೆ. ಕೋರ್ಸ್ ಅಗ್ರಿಗೇಟ್ ಅಂದರೆ ಜೆಲ್ಲಿನಲ್ಲಿ 40 mm ಮತ್ತು 20 mm ಎರಡು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. 40 mm ನೀವು ಬೆಡ್ ಕಾಂಕ್ರೀಟ್, ಫೌಂಡೇಶನ್ ಬೆಡ್ ಕಾಂಕ್ರೀಟ್ಗೆ ಮತ್ತು 20 mm RCC ಸ್ಲ್ಯಾಬ್ಗೆ ಯೂಸ್ ಮಾಡ್ತೀರಾ, ಕಾಲಮ್ಗೆ RCC ಸ್ಲ್ಯಾಬ್ಗೆ. ಇಲ್ಲಿ 1,000 CFT ಜಲ್ಲಿ ಬೇಕಾಗುತ್ತೆ. ಹಾಗಾಗಿ ನಿಯರ್ಲಿ ಒಂದು ₹50,000 ಕೋರ್ಸ್ ಅಗ್ರಿಗೇಟ್ಗೆ ಖರ್ಚಾಗುತ್ತೆ. ಇದಾದ ನಂತರ ಸ್ಟೀಲು 1,000 ಸ್ಕ್ವೇರ್ ಫೀಟ್ ಮನೆಗೆ 2,700 kg ಸ್ಟೀಲ್ ಬೇಕಾಗುತ್ತೆ. ನಾನಿಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸ್ಟೀಲ್ ನಿಯರ್ಲಿ ಒಂದು ₹70 ಮಾರ್ಕೆಟ್ ಅವೈಲಬಲ್ ಇದೆ. 2,700 kgಗೆ ನಿಯರ್ಲಿ ₹1,89,000 ಸ್ಟೀಲ್ ಬೇಕಾಗುತ್ತೆ. ಬರ್ನ್ ಬ್ರಿಕ್ಸ್ ನೆಕ್ಸ್ಟು ಮಣ್ಣು ಇಟ್ಟಿಗೆ ಕನ್ಸಿಡರ್ ಮಾಡಿದ್ದೀನಿ. ಸಿಮೆಂಟ್ ಇಟ್ಟಿಗೆ ನಾನು ಕನ್ಸಿಡರ್ ಮಾಡಿಲ್ಲ. ಒಂದು ಇಟ್ಟಿಗೆ ಬಂದ್ಬಿಟ್ಟು ₹9 ರಿಂದ ₹10 ಒಳ್ಳೆ ಕ್ವಾಲಿಟಿ ಬ್ರಿಕ್ಸ್ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ನಮಗೆ 16,000 ಇಟ್ಟಿಗೆಗಳು ಬೇಕಾಗುತ್ತೆ. 1,000 ಸ್ಕ್ವೇರ್ ಫೀಟ್ ಮನೆ ಕಟ್ಟೋದಕ್ಕೆ ನಮಗೆ ಟೋಟಲ್ಲು ₹1,44,000 ಇಟ್ಟಿಗೆಗೆ ಖರ್ಚಾಗುತ್ತೆ. ಸೈಡ್ ಸ್ಟೋನ್ ಆ್ಯಂಡ್ ಬೋರ್ಡರ್ಸ್, ಸೈಡ್ ಸ್ಟೋನ್ ಮತ್ತು ಬೋರ್ಡರ್ಸು ನಿಮಗೆ ಪಾಯಕ್ಕೆ ಬೇಕಾಗುತ್ತೆ. ಇದು ನಿಯರ್ಲಿ ಒಂದು ₹50,000 ತನಕ ಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಐಟಮ್ಸ್ ಇದರಲ್ಲಿ ಲೇಬರ್ ಕಾಸ್ಟ್ ಇನ್ಕ್ಲೂಡ್ ಆಗಿಲ್ಲ, ಓನ್ಲಿ ಮೆಟೀರಿಯಲ್ ಕಾಸ್ಟ್. ಕಾಂಡ್ಯೂಟ್ಸ್, ವೈರ್ಸು, ಎಲ್ಬೋ, ಬೆಂಡು, ಕಾಲರ್, ಸ್ವಿಚಸ್ ಆ್ಯಂಡ್ ಸಾಕೆಟ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ನಿಯರ್ಲಿ ₹90,000 ತನಕ ಖರ್ಚಾಗುತ್ತೆ. ಪ್ಲಂಬಿಂಗ್ ಐಟಮ್ಸ್ ಇದರಲ್ಲೂ ಕೂಡ ಲೇಬರ್ ಇನ್ಕ್ಲೂಡ್ ಆಗಿಲ್ಲ, ಓನ್ಲಿ ಮೆಟೀರಿಯಲ್ ಕಾಸ್ಟ್. ಫಿನೋಲೆಕ್ಸ್ ಅಥವಾ ಆಶೀರ್ವಾದ್ ಪೈಪ್ಸ್ ಕನ್ಸಿಡರ್ ಮಾಡಿದ್ದೀನಿ. ಜಾಗ್ವಾರ್ ಅಥವಾ ಪ್ಯಾರಿವೇರ್ ಫಿಕ್ಚರ್ಸ್ ಕನ್ಸಿಡರ್ ಮಾಡಿದ್ದೀನಿ. ನಿಮಗೆ ಪ್ಲಂಬಿಂಗ್ ಐಟಮ್ಸ್ ನಿಯರ್ಲಿ ₹1,05,000 ತನಕ ಖರ್ಚಾಗುತ್ತೆ. ಟೈಲ್ಸ್ ಆ್ಯಂಡ್ ಗ್ರನೈಟ್ 1,000 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಟೈಲ್ಸ್ ಆ್ಯಂಡ್ ಗ್ರನೈಟ್ಸ್ ನಿಯರ್ಲಿ ₹1,10,000 ತನಕ ಬೇಕು. ಪೇಂಟು
ನಾನಿಲ್ಲಿ ಕನ್ಸಿಡರ್ ಮಾಡಿರೋದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪೇಂಟು, ಪಟ್ಟಿ ಮತ್ತು ಪ್ರೈಮರ್, ಎಮಲ್ಷನ್. ಇದಕ್ಕೆ ನಿಮಗೆ 85,000 ರೂಪಾಯಿ ತನಕ ಖರ್ಚಾಗುತ್ತೆ. ಡೋರ್ಸ್ ಆ್ಯಂಡ್ ವಿಂಡೋಸ್ ಇಲ್ಲಿ ಮೇನ್ ಡೋರು ಮತ್ತು ಪೂಜಾ ರೂಮ್ ಟೀಕ್ವುಡ್ ಕನ್ಸಿಡರ್ ಮಾಡಿದ್ದೀನಿ. ವಿಂಡೋಸ್ UPVC ವಿಂಡೋಸ್ ಆಗಿರುತ್ತೆ. ಇಂಟರ್ನಲ್ ಡೋರ್ಸ್ ವಿಲ್ ಬಿ ಹೊನ್ನೆ, ಬಿಲ್ವಾರ ಈ ಥರದ್ದು. ವಿಂಡೋಸ್ ಬಂದ್ಬಿಟ್ಟು UPVC ವಿಂಡೋಸ್. ಇದಕ್ಕೆ ನಿಮಗೆ 1,40,000 ರೂಪಾಯಿ ತನಕ ಖರ್ಚಾಗುತ್ತೆ. ನೆಕ್ಸ್ಟ್ ಲೇಬರ್ ಕಾಸ್ಟ್ ನೋಡೋಣ ಬನ್ನಿ. ಲೇಬರ್ ಕಾಸ್ಟ್ ಇದರಲ್ಲಿ ಸಿವಿಲ್ ಮೇಸ್ತ್ರಿ ಅಥವಾ ಸಿವಿಲ್ ಕಾಂಟ್ರಾಕ್ಟರ್ ಒಂದು ಚದರಕ್ಕೆ 32,000 ಇಂದ 35,000 ತನಕ ನಿಮಗೆ ಚಾರ್ಜ್ ಮಾಡ್ತಾರೆ. 1,000 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ 3.5 ಲಕ್ಷ ಸಿವಿಲ್ ಕಾಂಟ್ರಾಕ್ಟರ್ಗೆ ಖರ್ಚಾಗುತ್ತೆ ವೀಕ್ಷಕರೇ. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು 1 ಸ್ಕ್ವೇರ್ ಫೀಟ್ಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. 1,000 ಸ್ಕ್ವೇರ್ ಫೀಟ್ಗೆ 25,000 ರೂಪಾಯಿ ಖರ್ಚಾಗುತ್ತೆ. ಪ್ಲಮ್ಮಿಂಗ್ ಲೇಬರಲ್ಲಿ ಒಂದು ಮನೆಯಲ್ಲಿ 2 ಬಾತ್ರೂಮ್ ಇತ್ತು, ಒಂದು ಕಿಚನ್ನು ಮತ್ತು 2 ಬಾತ್ರೂಮಿಂದ ಒಂದು 23,000 ರೂಪಾಯಿ ಖರ್ಚಾಗುತ್ತೆ ಪ್ಲಮ್ಮಿಂಗ್ ಲೇಬರ್ ಚಾರ್ಜಸ್ಸು. ಟೈಲು ಮತ್ತು ಗ್ರನೈಟ್ ಲೇಬರು ಒಂದು 60,000 ರೂಪಾಯಿ ತನಕ ಖರ್ಚಾಗುತ್ತೆ 1 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ, 1000 ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ. ಪೇಂಟ್ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಒಂದು ಚದರಕ್ಕೆ 4,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 1,000 ಸ್ಕ್ವೇರ್ ಫೀಟ್ಗೆ ನಮಗೆ 40,000 ರೂಪಾಯಿ ತನಕ ಖರ್ಚಾಗುತ್ತೆ. MS ಗೇಟು ಮತ್ತು ರೈಲಿಂಗ್ಸ್ ನಮಗೆ ನಿಯರ್ಲಿ 750 kg ತನಕ ಸ್ಟೀಲ್ ಬೇಕು. 1 kgಗೆ ಫ್ಯಾಬ್ರಿಕೇಟರ್ 120 ರೂಪಾಯಿ ಕೋಟ್ ಮಾಡ್ತಾರೆ. ಹಾಗಾಗಿ MS ಗೇಟು ಮತ್ತು ರೈಲಿಂಗ್ಸ್ಗೆ 90,000 ರೂಪಾಯಿ ಖರ್ಚಾಗುತ್ತೆ. ಸರ್ವಿಸಸ್ ಇದರಲ್ಲಿ ಎಲೆಕ್ಟ್ರಿಕಲ್ ಸರ್ವಿಸಸ್ಸು, ವಾಟರ್ ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ತೊಗೋಬೇಕು ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಮುಂಚೆ ಟೌನ್ ಲಿಮಿಟ್ಸಲ್ಲಿ. ಇದಕ್ಕೋಸ್ಕರ 40,000 ರೂಪಾಯಿ ಖರ್ಚಾಗುತ್ತೆ. ಇವಾಗ ಗ್ರ್ಯಾಂಡ್ ಟೋಟಲ್ ಎಷ್ಟಾಯಿತು ನೋಡೋಣ ಬನ್ನಿ. 20,18,000 ಗ್ರ್ಯಾಂಡ್ ಟೋಟಲ್ ಆಗುತ್ತೆ. 1,000 ಚದರ ಅಡಿ ಮನೆ ನಿರ್ಮಾಣಕ್ಕೆ 20,18,000 ಖರ್ಚಾಗುತ್ತೆ. 1 ಸ್ಕ್ವೇರ್ ಫೀಟ್ಗೆ ಅಪ್ರಾಕ್ಸಿಮೇಟ್ಲಿ 2,018 ರೂಪಾಯಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗುತ್ತೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.